ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥದ್ದು ಒಂದು ಕ್ರಿಸ್ಪಿಯಾಗಿರುವಂಥ ಸಾಬುದಾನದಿಂದ ಯಾವ ರೀತಿ ಒಂದು ಸ್ನ್ಯಾಕ್ಸನ್ನು ಮಾಡೋದು ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ. ಇದು ಟೀ ಟೈಮ್ಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಇದು ಸೂಪರಾಗಿ ಇರ್ತೈತಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನು 1 ಕಪ್ಪಷ್ಟು ಸಾಬುದಾನ ತೊಗೊಂಡಿನಿ. ಇದನ್ನು ಸಾಬುದಾನ ಮುಳುಗೋವಷ್ಟು ನೀರನ್ನ ಹಾಕಿ ಇದನ್ನು ಓವರ್ನೈಟ್ ಸ್ವಲ್ಪ ಸೋಕ್ ಆಗೋದಕ್ಕೆ ಬಿಡಬೇಕು. ಇಲ್ಲ ಅಂದರೆ 5 to 6 hours ಆದರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಈ ರೀತಿ ಇದು ಉದುರಾಗಿ ಈ ರೀತಿ ಬಂದಿರಬೇಕು. ಈ ರೀತಿ ನೆನೆದಾಗ ಇವಾಗ ಇದಕ್ಕೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 2 ಆಲೂಗಡ್ಡೆನ ಈ ರೀತಿ ಚೆನ್ನಾಗಿ ತೊಗೋಬೇಕು. ಈಗ ತೊಗೊಂಡಿರುವಂಥ ಆಲೂಗಡ್ಡೆನ ನೀವು ಬೇಯಿಸಾದರೂ ತೊಗೋಬೋದು, ಇಲ್ಲಾಂದರೆ ಈ ರೀತಿ ತುರಿದಾದರೂ ತೊಗೋಬೋದು. ಇವಾಗ ಈ ರೀತಿ ಚೆನ್ನಾಗಿ ತುರಿದಿರುವಂಥ ಆಲೂಗಡ್ಡೆನ ಈಗ ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡು ಇವಾಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರುವಂಥ ಸಾಬುದಾನನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ನಾನು ಇಲ್ಲಿ ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ, ಸ್ವಲ್ಪ ಅರಿಶಿನ ಪುಡಿ, ಅದಾದಮೇಲೆ ಇದಕ್ಕೆ ಸ್ವಲ್ಪ ಇಂಗನ್ನ ಹಾಕ್ಕೋತಿದ್ದೀನಿ. ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಖಾರನ ಹಾಕ್ಕೋಬೇಕು. ಇದೆಲ್ಲನೂ ಹಾಕಿ ಇವಾಗ ಇದಕ್ಕೆ ನಾವು ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ಅದಾದಮೇಲೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಅದಾದಮೇಲೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳತ್ತೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಜವಾಯಿನನ್ನು ಹಾಕ್ಕೋಬೇಕು. ಅಜವಾಯಿನನ್ನು ಹಾಕೋದ್ರಿಂದ ಯಾವುದೇ ರೀತಿ ಅಸಿಡಿಟಿ ಆಗೋದಿಲ್ಲ. ಅದಾದಮೇಲೆ ಮಾಡುವಂಥ ನಾವು ಸ್ನ್ಯಾಕ್ಸು ಅಷ್ಟು ಫ್ಲೇವರ್ಫುಲ್ಲಾಗೇ ಬರ್ತಾವೆ. ಸೊ ಇದನ್ನು ನಾವು ಚೆನ್ನಾಗಿ ಒಂದ್ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಕೈಯಿಂದನೇ ಇದಕ್ಕೆ ಯಾವುದೇ ರೀತಿ ನೀರು ಹಾಕೋದಕ್ಕೆ ಹೋಗಬಾರ್ದು. ಹಾಗನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳುವಾಗ ನಾ ಇಲ್ಲಿ 1 ಸ್ಪೂನಷ್ಟು ಜಸ್ಟ್ 1 ಸ್ಪೂನಷ್ಟು ಅಷ್ಟೇ ಕೈನ ಹಸಿ ಮಾಡ್ಕೊಳ್ಳೋದಕ್ಕೆ 1 ಸ್ಪೂನಷ್ಟು ನೀರು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಈ ರೀತಿ ಚೆನ್ನಾಗಿ ಕಲಸಿ ಇದನ್ನು ಸೈಡಿಗೆ ತೆಗೆದಿಟ್ಕೋಬೋದು. ಇದನ್ನು ಭಾಳ ಹೊತ್ತು ನೆನೆಸೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದಕ್ಕೆ ಕರಿಯೋದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೋಬೇಕು. ಅದಾದಮೇಲೆ ಇದನ್ನು ನಾವು ವಡಾ ರೀತಿ ಬೇಕು ಅಂತಂದರೆ ಆ ರೀತಿ ಒಳಗೂ ಮಾಡ್ಕೋಬೋದು. ಇಲ್ಲಾಂತಂದರೆ ಸಣ್ಣದಾಗಿ ನಾವು ಬಜಿನ ಯಾವ ರೀತಿ ಮಾಡ್ಕೋತೀವಿ ಅದೇ ರೀತಿಯೂ ಮಾಡ್ಕೋಬೋದು. ಬಟ್ ನಾವು ಬಜಿನ ಈ ರೀತಿ ಕರ್ಕೊಳ್ಳುವಾಗ ಜಾಸ್ತಿ ನಾವು ಹಿಟ್ಟನ್ನ ಜಾಸ್ತಿ ದಪ್ಪದಾಗಿ ಕರ್ಕೊಳ್ಳೋದಕ್ಕೆ ಹೋಗಬಾರ್ದು. ಈ ರೀತಿ ಚಿಕ್ಕದಾಗಿನೇ ಕರ್ಕೋಬೇಕು. ಯಾಕಂತಂದ್ರೆ ನಾವು ಜಾಸ್ತಿ ದಪ್ಪದಾಗಿ ಹಾಕಿದ್ವಿ ಅಂತಂದ್ರೆ ಕೆಲವೊಂದು ಸತಿ ಸಾಬುದಾನ ಎಣ್ಣೆ ಒಳಗೆ ಕರಿಯುವಾಗ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಸೊ ಇದಕ್ಕೆ ನಾವು ಆದಷ್ಟು ಚಿಕ್ಕದಾಗಿನೇ ಈ ರೀತಿ ಮಾಡ್ಕೋಬೇಕು. ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಇದು ಕಲರ್ ಚೇಂಜ್ ಆದಮೇಲೆ ಇವಾಗ ಇದು ಪರ್ಫೆಕ್ಟಾಗಿ ಫ್ರೈ ಆಗಿರ್ತೈತಿ. ಸೊ ಇದನ್ನು ನೀವು ನೋಡ್ಬೋದು. ನಾವು ಇದನ್ನು ಪ್ಲೇಟ್ ಒಳಗೆ ತೆಗೆದ್ಮೇಲೆ ಅಷ್ಟು ಕ್ರಿಸ್ಪಿಯಾಗೇ ಬಂದಿರ್ತೈತಿ. ಸಾಬುದಾನ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟ್ ಆಗಿರ್ತೈತಿ. ಇದರಿಂದ ನಾವು ಮಾಡುವಂಥ ಪ್ರತಿಯೊಂದು ಸ್ನ್ಯಾಕ್ಸ್ ಆಗಿರ್ಬೋದು ಅಷ್ಟು ಟೇಸ್ಟಿಯಾಗೇ ಇರ್ತೈತಿ. ಇದು ಕೂಡ ಅಷ್ಟನ್ನು ಭಾಳ ಟೇಸ್ಟಿಯಾಗೇ ಇರ್ತೈತಿ. ಈ ರೀತಿ ಸ್ನ್ಯಾಕ್ಸನ್ನು ನೀವು ಒಂದು ಸತಿ ಟ್ರೈ ಮಾಡಿರಿ. ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗ್ತೈತಿ.
ಇದನ್ನು ಚಟ್ನಿ ಜೊತೆ ಆಗಿರ್ಬೋದು, ಇಲ್ಲ ಅಂದರೆ ಹಂಗನ ಆಗಿರ್ಬೋದು, ಇಲ್ಲ ಊಟದ ಜೊತೆ ಸೈಡ್ ಡಿಶ್ ಆಗಿರ್ಬೋದು, ಅಥವಾ ಈ ರೀತಿ ಸಾಸಸ್ಗಳ ಜೊತೆ ಆಗಿರ್ಬೋದು. ಟೇಸ್ಟ್ ಚೆನ್ನಾಗಿರ್ತೈತಿ. ಒಂದ್ಸಲ ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಅದು ಹೆಂಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಒಳಗೆ ತಿಳಿಸ್ರಿ. ಹೋಪ್ ಈ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳತ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.